ಹೆಲೋ ಗಾಯ್ಸ್, ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನನ್ನ ಇವತ್ತಿನ ವಿಡಿಯೋ ಏನು ಅಂದರೆ ನಮ್ಮ ಮನೆಯ ಈ ಕಾರ್ನರ್ ಮೇಕೋವರ್. ಓಕೆ, ಸೊ ಸ್ಪೆಷಲ್ ಏನು ಕಾರ್ನರ್ ಮೇಕೋವರಲ್ಲಿ? ಸಣ್ಣ ವಿಚಾರ ಅಲ್ವಾ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಬಟ್ ಸ್ಪೆಷಲ್ ಏನು ಅಂದರೆ ಇಲ್ಲಿ ನಾನು ಬಳಸೋ ವಸ್ತುಗಳು, ಮೇಕೋವರ್ಗೋಸ್ಕರ ಬಳಸೋ ವಸ್ತುಗಳು ನಾನು ನನ್ನ ಕೈಯಾರೆ ಮಾಡಿರೋದು. ನನ್ನ ಔಟ್ಫಿಟ್ಟನ್ನು ಇಗ್ನೋರ್ ಮಾಡಿ ಇದು ನನ್ನ ಮನೇಲಿ ಹೇಗಿರೋದು. ಓಕೆ, ಸೊ ಇಲ್ಲಿ ನಾನು ಮೇಕೋವರ್ಗೋಸ್ಕರ ಬಳಸಿರೋ ವಸ್ತುಗಳು ನಾನು ನನ್ನ ಕೈಯಾರ ಪ್ರತಿಯೊಂದನ್ನು ಬಿಡಿಸಿರೋದು, ಮಾಡಿರೋದು. ಸೊ ಮೊದಲನೇದು ಈ ಫ್ರೇಮ್, ಸೈಡಿಗೆ ಹಾಕಿರೋ ಈ ವಾಲ್ ಹ್ಯಾಂಗಿಂಗ್ ಕೂಡ ನಾನೇ ಮಾಡಿರೋದು. ಇದೊಂದು ಫ್ಲವರ್ ಬಾಸ್ಕೆಟ್ ಮಾತ್ರ ಜಾತ್ರೆಯಿಂದ ತಂದಿದ್ದು. ಅಫ್ಕೋರ್ಸ್ ಶಿರ್ಸಿ ಜಾತ್ರೆ ವೆರಿ ಫೇಮಸ್ ಜಾತ್ರೆ. ಬ್ಲಾಗ್ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ ಬ್ಲಾಗನ್ನು, ಶಿರ್ಸಿ ಜಾತ್ರೆ ಬ್ಲಾಗನ್ನು. ಓಕೆ, ಸೊ ನೆಕ್ಸ್ಟ್ ಈ ಪಾಟನ್ನು ಗ್ಲಾಸಿನ ಮೇಲೆ ಈ ಡಿಸೈನ್ ಮಾಡಿರೋದು ನಾನೇ, ಆ ಫ್ಲವರ್ ಮಾಡಿರೋದು ನಾನೇ. ವೈಟ್ ಫ್ಲವರ್ ಅಲ್ಲ, ಪರ್ಪಲ್ ಫ್ಲವರ್ ಮಾಡಿರೋದು ನಾನು. ಸೊ ಅದನ್ನು ಕೂಡ ಯೂಸ್ ಮಾಡಿದೆ. ಇಲ್ಲಿ ಸ್ವಲ್ಪ ಸಿಂಪಲ್ಲೇ ಅನ್ನಿಸ್ತಾ ಇತ್ತು, ಏನೋ ಮಿಸ್ಸಿಂಗ್ ಅನ್ನಿಸ್ತಾ ಇತ್ತು. ಮತ್ತೆ ತೊಗೊಂಬಂದೆ, ಮತ್ತೂ ಇತ್ತು. ಸೊ ತೊಗೊಂಡು ಬರಬೇಕು ಅಂತ ಹೇಳಿ ಹೊರಟೆ. ಸೊ ಈ ರೀತಿ ವಿಡಿಯೋ ನಾನು ಫಸ್ಟ್ ಟೈಮ್ ಹಾಕಿರೋದು. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಲಿಕ್ಕೆ ಯಾರು ದುಡ್ಡು ಕೊಡಬೇಕಂತಿಲ್ಲ. ಓಕೆ, ಸೊ ಇದು ಕೂಡ ಅಷ್ಟೇ, ಪಿಸ್ತಾ ಶೆಲ್ಸ್ ಇರ್ತದಲ್ಲ ಅದರಿಂದ ಮಾಡಿರೋದು. ಆಮೇಲೆ ಅದಕ್ಕಿರೋ ಎಲೆನ ಗಮ್ ಟೇಪಿಂದ ಮಾಡಿರೋದು. ಗ್ಲಾಸಲ್ಲಿ ಒಂದು ಥರ ಆರ್ಟ್ ಮಾಡಿದ್ದೀನಿ, ಅದು ಕೂಡ ನಾನೇ ಮಾಡಿರೋದು. ಸೊ ನಾನು ಸ್ಪೆಷಲ್ ಇದೆ ಇದರಲ್ಲಿ, ಅಲ್ಲಿ ಬಳಸಿರೋದು ಅಷ್ಟು ವಸ್ತುಗಳು ನಾನೇ ಮಾಡಿರೋದು, ಅದನ್ನೇ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ. ಸೊ ಇದು ಕೂಡ ನಾನೇ ಬಿಡಿಸಿದ್ದು. ಮತ್ತೆ ಏನಪ್ಪ ನಾನೇ ಬಿಡಿಸಿದ್ದು ಅಂತ ಹೇಳ್ತಾಳೆ. ಅಫ್ಕೋರ್ಸ್ ಒಂದ್ಸಲ ಹೇಳಿದ್ಮೇಲೆ ಎಲ್ಲರಿಗೂ ಅರ್ಥ ಆಗೇ ಆಗುತ್ತೆ. ಬಟ್ ಈ ವಿಡಿಯೋದಲ್ಲಿ ಏನು ಮಾತಾಡಲಿ ನಾನು, ನನಗೂ ಅರ್ಥ ಆಗಲಿಲ್ಲ, ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಶಿವನ್ ಪೇಂಟಿಂಗ್ ಒಂದು ಕಾಣ್ತಾ ಇದೆಯಲ್ಲ, ಅದು ಕೂಡ ಬಿಡಿಸಿದ್ದೆ. ಈ ಮಧ್ಯದಲ್ಲಿ ಫಸ್ಟ್ ಇದ್ದಿದ್ದು ಪೇಂಟಿಂಗ್ ಬಿಡಿಸ್ಲಿಕ್ಕೆ ಮೇ ಬಿ 3 days ಆಗಿತ್ತು. ಶಿವನ್ ಪೇಂಟಿಂಗ್ ಒಂದು 2 ತಾಸಲ್ಲಿ ಬಿಡಿಸಿರೋದು. ಆಮೇಲೆ ಈ ರೆಡ್ ಕಲರ್ ಪೇಂಟಿಂಗ್ ಇದೆಯಲ್ಲ, ಇದು ಕೂಡ ಒಂದು 2-3 ತಾಸಲ್ಲಿ ಬಿಡಿಸಿರೋದು ಅಷ್ಟೇ. ಸೊ ತುಂಬ ಸಿಂಪಲ್ ಕಾಣ್ತಿತ್ತು ಅಂತ ಹೇಳಿ ಗಣಪತಿ ತಂದಿಟ್ಟೆ ಅಲ್ಲಿ ಸಿಂಪಲ್ಲಾಗಿ. ಅಲ್ಲಿದ್ದ ವಸ್ತುಗಳನ್ನು ಅಲ್ಲೇ ಇಟ್ಟಿದ್ದೀನಿ, ಅದನ್ನು ಕವರ್ ಮಾಡಿದ್ದೀನಿ ಅಷ್ಟೇ. ಅಲ್ಲಿ ಫೈನಲ್ ಆಗಿ ನಮ್ಮನೆ ಕಾರ್ನರ್ ಹೀಗೆ ಕಾಣ್ತಾ ಇತ್ತು. ಸೂಪರಾಗಿ ರೆಡಿ ಮಾಡಿದ್ದೆ ನಾನು, ಅಫ್ಕೋರ್ಸ್ ಸೂಪರಾಗಿ ಕಾಣುತ್ತೆ. ಸೊ ಇಲ್ಲಿ ನಾನು ತೋರಿಸ್ತಾ ಇರೋದು ನಾನು ಮಾಡಿರೋ ಕೆಲವೊಂದು ಆರ್ಟ್ ಪೀಸಸ್. ವೇಸ್ಟಿಂದ ಮಾಡೋದು ಜಾಸ್ತಿ, ನಾನು ಹೊಸದಾಗಿ ಮಾಡೋದಿಲ್ಲ, ವೇಸ್ಟಲ್ಲಿ ಟ್ರೈ ಮಾಡ್ತೀನಿ. ಸೊ ಇದು ವೇಸ್ಟಿಂದನೇ ಮಾಡಿರೋದು. ಫೈಬರ್ ಪ್ಲೇಟ್ಸ್ ಇದು. ಸ್ವಲ್ಪ ಕ್ರ್ಯಾಕ್ಸ್ ಬಂದಿತ್ತು ಅಂತ ಇದಕ್ಕೆ ಯೂಸ್ ಮಾಡಿದ್ದೀನಿ. ಇಷ್ಟ ಆಗಿತ್ತು ನನ್ನ ಇವತ್ತಿನ ಈ ವ್ಲಾಗ್. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಗಾಯ್ಸ್. ಮತ್ತೆ ಸಿಗೋಣ, ಬಾಯ್.